ಸೊ ನೀವೇನಾದ್ರೂ ಕ್ಯಾಮ್ರಾ ತಗೋತಾ ಇದ್ದೀರಾ, 2-3 ಕ್ಯಾಮ್ರಾಗಳು ತಗೋಬೇಕು ಅಂತ ತಲೆನೋವಿದ್ರೆ ಐ ಥಿಂಕ್ ಗೋಪ್ರೋ ಇದನ್ನೆಲ್ಲ ಮಾಡ್ಲಿಲ್ಲ. ಅವ್ರದ್ದು ಡೌನ್ ಫಾಲು ನೋಕಿಯಾ ಫೋನ್ ಹೆಂಗಿತ್ತು ಅದೇ ತರ, ಅಂದ್ರೆ ಕಾಂಪಿಟೇಷನ್ ಲೆವೆಲ್ಗೆ ಬರ್ಲಿಲ್ಲ ಅವರು ಅಂತ ನಾನು. ಯಾಕಂದ್ರೆ ಗೋಪ್ರೋ ನಿಮ್ಗೆ ಗೊತ್ತಾಯ್ತು ಸ್ನೇಹಿತರೆ ಎಂತ ದೊಡ್ಡ ಕಂಪನಿ. ಡಿಜೆ ಅವ್ರ ಇಕೋ ಸಿಸ್ಟಮ್ ನಿಮ್ಗೆ ಅದಕ್ಕಿಂತ ದೊಡ್ಡದಾಗೋಯ್ತು ಈಗ. ನಿಮ್ಗೆ ಆಕ್ಷನ್ ಕ್ಯಾಮ್ರಾಸ್ ಆಗ್ಲಿ, ಮೈಕ್ ಗಳಾಗ್ಲಿ, ಡ್ರೋನ್ ಗಳಾಗ್ಲಿ, ನೀವು ಒಂದ್ ಕ್ಯಾಮ್ರಾ ಅಥವಾ ಒಂದ್ ಮೈಕ್ ತಗೊಂಡ್ರೆ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಒಂಥರ ಐಫೋನ್ ಇದ್ದಂಗ ಅದು. ಗೋಪ್ರೋ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಅದು ಮಿಸ್ ಮಾಡಿದ್ರು ಅವರು. ಆಕ್ಸಿರೀಸ್ ಎಕ್ಸ್ಟ್ರಾ ಅಡಾಪ್ಟರ್ ತಗೋಬೇಕು ಅದು ಇದು ಅಂತ. ಈಗ ನೋಡಿ Insta360ಗೆನೆ ಯು ಕ್ಯಾನ್ ಮೌಂಟ್ ದಿಸ್ ಕ್ಯಾಮ್ರಾ, ಅದ ಸಾರಿ ಯು ಕ್ಯಾನ್ ಕನೆಕ್ಟ್ ದಿಸ್ ಮೈಕ್. ಈಗ ನಾನು ಕನೆಕ್ಟ್ ಮಾಡಿದೀನಿ ಆರಾಮಾಗಿ. ಈ ತರ ಆಕ್ಸಿರೀಸ್ ಎಲ್ಲ ಒಂದೊಂದು ಎಕ್ಸ್ಟ್ರಾ ತಗೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನನಗೆ ಸಿಕ್ಕಾಪಟ್ಟೆ DM ಬಂದಿರೋದು, ನಾನು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಜಸ್ಟ್ ಒಂದು ರೀಲ್ ಹಾಕ್ಬಿಟ್ಟು ಬಿಟ್ಟಿದ್ದೆ. ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಬದಲು ಈ ಸಲ ಆರ್ಗ್ಯಾನಿಕ್ ಟ್ರೈ ಮಾಡ್ತಾ ಇದೀನಿ. ಜಸ್ಟ್ 300 ರೂಪಾಯಿ ಒಂದು ಬ್ರೇಕ್ ಪ್ಯಾಡ್ಸ್, 2,500 ಏನಕ್ಕೆ ಖರ್ಚು ಮಾಡ್ತೀರಾ ಅಂತ. ಸೊ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಡೀಟೇಲ್ ವಿಡಿಯೋ ಮಾಡಿ ಅಂತ. ಸೊ ನಾನೇನ್ ಮಾಡಿದೆ ಅಂದ್ರೆ ಸಿಂಟೆಡ್ ಫೋಟೋ ನೋಡಿದಿರಲ್ಲ ವಿಡಿಯೋ Insta360 ರೀಲಲ್ಲಿ, ಸಿಂಟೆಡ್ ಬ್ರೇಕ್ ಪ್ಯಾಡ್ ಎಸ್ಬಿಟ್ಟೆ. ನೆಕ್ಸ್ಟ್ ಫ್ರಂಟ್ ಒಂದು ಸಿಂಟೆಡ್ ಇದೆ, ಅದನ್ನು ಇನ್ನೇನ್ ಸವ್ಯಸ್ ಟೈಮ್ ಬಂದಿದೆ ಅದ್ರದ್ದು. ಮತ್ತೆ ಈ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಎರಡು ಇಟ್ಬಿಟ್ಟು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಾನಪ್ಪ ಎರಡನ್ನು ಇಟ್ಬಿಟ್ಟು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ನನ್ಗೆ ಸೋಫಾರ್ ಈ ವಿಡಿಯೋಲಿ ಹೇಳ್ಬೇಕು ಅಂದ್ರೆ ಅಂತ ಏನ್ ಡಿಫ್ರೆನ್ಸ್ ತಂದಿಲ್ಲ. ಬಟ್ ಇನ್ನೊಬ್ರು ಯಾರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು, ನನ್ಗೆ ಎಲ್ಲೋ ಒಂದ್ ಕಡೆ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ನಾನು ಬ್ರೇಕ್ ಮಾಡಿದೆ, ನನ್ನ ಲೈಫೇ ಹೋಗ್ಬಿಡ್ತಾ ಇತ್ತು, ದಯವಿಟ್ಟು ನೀನ್ ಇದ್ರಲ್ಲಿ ಕಾಂಪ್ರಮೈಸ್ ಆಗ್ಬೇಡ ಅಂತ. ನಿಮ್ ಕನ್ಸರ್ನ್ಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸ್ನೇಹಿತರೆ. ಹೌದು, ಡೆಫಿನೆಟ್ಲಿ ಸಿಂಟೆಡ್ ಬ್ರೇಕ್ ಪ್ಯಾಡ್ ಆಬ್ವಿಯಸ್ಲಿ ದುಡ್ಡಿಗೆ ಕಾಸಿಗೆ ತಕ್ಕಂಗೆ ಕಜಾಯ. ನೀವು ಸಿಟಿಲಿ ಓಡಾಡ್ತೀರಾ, ನಿಮ್ಗೆ ಗೊತ್ತಿದೆ, ಸೇಫ್ ಆಗಿ ಓಡಾಡ್ತೀರಾ, ತುಂಬಾ ಹೈ ಸ್ಪೀಡಿಂಗ್ ಮಾಡಲ್ಲ ಅಂದ್ರೆ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಹೋಗಿ. ಇಲ್ಲ ಬೇಡಪ್ಪ ಸಿಂಟೆಡ್ ಓಕೆ, ಯಾಕಂದ್ರೆ ಇದನ್ನು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ನಿಮ್ಗೆ. ಸಿಂಟೆಡ್ ಇಂದ ಆರ್ಗ್ಯಾನಿಕ್ ಹೋಗ್ತಾ ಇದೀರಾ, ಎಲ್ಲ ಪ್ಯಾನಿಕ್ ಸಿಚುವೇಶನ್ ಬ್ರೇಕ್ ಮಾಡ್ತಾ ಇದೀರಾ, ಬ್ರೇಕ್ ಹಿಡಿತಾ ಇಲ್ಲ ಅಂದ್ರೆ ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ ಡೈರೆಕ್ಟ್ ಬ್ರೇಕ್ ಹಿಡಿತಾ ಇದೀರಾ ಅಂದ್ರೆ ಆಬ್ವಿಯಸ್ಲಿ ಯು ವಿಲ್ ಗೋ ಇನ್ ಟು ಅಥವಾ ಯು ವಿಲ್ ಫಾಲ್ ಇನ್ ಟು ವೆರಿ ರಿಸ್ಕಿ ಸಿಚುವೇಶನ್. ಸೊ ನಾನು ಹೇಳೋದು ಸ್ವಲ್ಪ ಟೈಮ್ ತಗೊಳ್ಳಿ. ಈಗ ನಾನು ಅಷ್ಟೇ ಮೊನ್ನೆ ಹೊರ್ನಾಡ್ ರೈಡು ಅಥವಾ ನಮ್ದು ಮಾನ್ಸೂನ್ ರೈಡ್ ಮಾಡ್ಬೇಕಾದ್ರೆ ಟೈಮ್ ತಗೊಂಡೆ. ಇಮಿಡಿಯೇಟ್ ಆಗಿ ಏನೋ ಗಾಡಿ ಸೀದಾ ಲಾಂಗ್ ತೆಗಿಲಿಲ್ಲ. ಎಷ್ಟು ಹಿಡಿದ್ರೆ ಎಷ್ಟು ಹಿಡಿಯುತ್ತೆ ಗಾಡಿ ಏನ್ ಕತೆ ಅಂತ ತುಂಬಾ ಡಿಫ್ರೆನ್ಸ್ ಇದೆ. ಒಂದು 70% ಡಿಫ್ರೆನ್ಸ್ ಇದೆ. ಲಾಕ್ ಆಗೋ ಸ್ಟೈಲ್ ಆಗಿ ಇದು ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್ ಟು ಅಡ್ಜಸ್ಟ್. ಮುಂದಿನ ವಿಡಿಯೋಸ್ ಅಲ್ಲಿ ಬಂದ್ಬಿಡೋ. ವಾವ್ ಸಾಕಾಗಿದೆ ರೋಡ್. ಇನ್ನೇನ್ ನಮ್ದು ಸಿಯೆಟ್ ಟೈರ್ಸ್ ಬರ್ತಾ ಇದೆ ಫ್ರಂಟ್ದು, ಅದ್ರ ಬಗ್ಗೆನು ಥ್ಯಾಂಕ್ ಯು. ನಮ್ ಸಂಚಾರಿ ಸೇನೆ ಗ್ರೂಪ್ ಅಲ್ಲಿ ಹೇಳ್ತಿದ್ರು ಒಟ್ಟಿಗೆನೆ ಟೈರ್ ಚೇಂಜ್ ಮಾಡ್ಬೇಕಾಗಿತ್ತು ಅಂತ. ಥ್ರೆಡ್ಡಿಂಗ್ ನೋಡಿದ್ರೆ ಅಷ್ಟೇನು ಹೋಗಿರ್ಲಿಲ್ಲ, ಅದರಿಂದ ನಾನು ಒಟ್ಟಿಗೆ ಚೇಂಜ್ ಮಾಡಿ. ಆಬ್ವಿಯಸ್ಲಿ ಫಿನಾನ್ಷಿಯಲ್ ಸಿಚುವೇಶನ್ಸ್ ಒಟ್ಟಿಗೆ ಚೇಂಜ್ ಮಾಡೋಷ್ಟು ಪರಿಸ್ಥಿತಿನೂ ಇರ್ಲಿಲ್ಲ. ಬಟ್ ಈಗ ಒಂದು ಎಷ್ಟು 1,500 ಕಿಲೋಮೀಟರ್, 1,500 ಕಿಲೋಮೀಟರ್ ಅಲ್ವಾ ಟ್ರಿಪ್ 0 ಮಾಡ್ಬಿಟ್ಟಿದ್ದೀನಿ. ಎಸ್ 1172 ಆಗಿದೆ ಟೈರ್ ಹಾಕ್ಸಿದ್ಮೇಲೆ. ಬ್ಯಾಕ್ ಟೈರ್ ಹೊಸದು, ಹೊಸ ಟೈರ್ ಹಿಂಗ್ ಹಾಕ್ಸ್ತಾರೆ. ನಾನ್ ಮಾಡಿದ ತಪ್ಪು ನೀವು ಮಾಡ್ಬಿಡಿ ಅಂತ ಹೇಳಕ್ ಬಂದೆ. ಮಾಡ್ಸೋದಿದ್ರೆ ಎರಡನ್ನೂ ಚೇಂಜ್ ಮಾಡಿಸ್ಬಿಡಿ ಸ್ನೇಹಿತರೆ. ಏನ್ ಗುರು ದಿನೇ ದಿನೇ ಏರಿಯಾ ಚೇಂಜ್ ಆಗ್ತಿದೆ. ಅಪ್ಪ ಹೊಸ ರೋಡು. ಓಪನ್ ಆತಂಡು ఉంచి పోండా ఊరు కనెక్ట్ ఆపుండు ವಿತೌಟ್ ಗೋಯಿಂಗ್ ಟು ನೆಲಮಂಗಲ ಡೈರೆಕ್ಟ್. ಸ್ಟಾರ್ಟಿಂಗ್ ಬಂದಾಗ ಪ್ರೀತಿಲ ಎಲ್ಲ ಗಾಡಿ ಕಲ್ಪೆಲ್ಲ ಬರಂತ ಒಂಜಿ ಗಾಡಿ ಇಜ್ಜಿಮುಲು ಎಡ್ಡೆ ಕಾರ್ ಮಾತ ಕಲ್ಪೆರ ವೆಸ್ಟ್. ಪೆರಿಫೆರಲ್ ರಿಂಗ್ ರೋಡ್ ಹತ್ರ ಬಂದಿದೀವಿ, ನೋಡೋಣ. ಆದ್ರೆ ಈ ಮೈಕ್ ಇನ್ನೊಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ನೀವೇನಾದ್ರೂ ಈಗ ಪೇರಿಂಗ್ ಅಲ್ಲಿ ಇಟ್ಟಿದ್ದೀರಾ ಅಥವಾ ಪೇರ್ ಆಗಿದೆ, ಕ್ಯಾಮ್ರಾನ ಆಫ್ ಮಾಡ್ಬಿಟ್ಟು ಆನ್ ಮಾಡ್ತೀರಾ ಅಂದ್ರೆ 40 ಸೆಕೆಂಡ್ ತಗೊಳುತ್ತೆ ಮತ್ತೆ ಅದು ಕನೆಕ್ಟ್ ಆಗಕ್ಕೆ. ಅದೊಂದು ಒಳ್ಳೇದು. ಸ್ವಲ್ಪ ನಮ್ಗೆ ಗೊತ್ತಿದೆ 40 ಸೆಕೆಂಡ್ ಆದ್ಮೇಲೆ ಆನ್ ಆಗುತ್ತೆ ಅನ್ನೋದು. ಇಮಿಡಿಯೇಟ್ ಆಗಂತೂ ಕನೆಕ್ಟ್ ಆಗಲ್ಲ. ಆಮೇಲೆ ಇನ್ನೊಂದು ಹೋಗ್ಬಿಟ್ಟು ಮತ್ತೆ ಪೇರ್ ಮಾಡ್ಬೇಕು ಆ ತರ ಇಲ್ಲ ಸಿಚುವೇಶನ್. ಓಕೆ, ಬಟ್ ಇದನ್ನ ಇಮಿಡಿಯೇಟ್ ಆಗಿ ಕನೆಕ್ಟ್ ಮಾಡೋ ತರ ಮಾಡ್ಬೋದಾಗಿತ್ತೇನೋ. ಬ್ಲೂಟೂತ್ ಅಲ್ವಾ, ಅದರಿಂದ ಏನು ಮಾಡಕ್ ಆಗಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್.
40 ಸೆಕೆಂಡ್ಸ್ ಕನೆಕ್ಟ್ ಆಗಲ್ಲ, 40 ಸೆಕೆಂಡ್ಸ್ ಆದ್ಮೇಲೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಒಂದ್ಸಲ ಆನ್ ಮಾಡಿ ಆಫ್ ಮಾಡಿದಾಗ. ಸಲ ಟೆಸ್ಟ್ ಮಾಡೋಣ ಹೆಂಗ್ ಬಂದಿದೆ ಅಂತ. ಅಪ್ಪರ ಜಪ್ಪು. ಹ್ಮ್